ಈ ಹುಡುಗಿನೂ ಕುರುಬ ಜಾತಿ, ಆ ಹುಡುಗ ಬಂದು ಗೊಲ್ಲ ಜಾತಿ. ವರದಕ್ಷಿಣೆ ಏನೋ ಕೇಳ್ತಾನ, ನಾನು ಬೇಕಾದ್ರೆ ನಾನು ಮನೆ ಮಾರ್ಕೊಡ್ತೀನಿ ಸರ್. ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ನೋಡಿ ಸರ್, ನಮ್ಮ ಗ್ರಾಮದ ಮುಖ್ಯಸ್ಥರು ಮುಖಂಡರು ಯಾರಾದ್ರು ಇದ್ದಾರಾ ಸರ್? ಎಲ್ಲ ಗ್ರಾಮದ ಮುಖ್ಯಸ್ಥರೇ. ಹಾಂ, ಈಗ ನಮ್ಗೇನಂದ್ರೆ ಅಲ್ಲ ಬಾಮ ಪುಟ್ಟ ಬಾಪ ಬಾ ಬಾ ಬಾ. ಈಗ ನಮಗೆ ಬಂದಿರೋದು ಸರ್, ಒಂದು ನಿಮಿಷ. ಈಗ ತಪ್ಪು ಮಾಡಿರೋದು ಯಾರಂದ್ರೆ ಆ ಹುಡುಗ. ನಾವು ಹುಡುಗ ತಂದೆ ತಾಯಿ ಅವ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ರೀಸನ್ ಏನು ಕೊಟ್ಟಿದ್ದಾನಂದ್ರೆ, ನಮ್ಮ ತಂದೆ ತಾಯಿ ಇಲ್ಲೇ ಹುಡುಗಿ, ಓಕೆ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ ಮನೆಯಲ್ಲಿ, ಅವ್ರ ಜಾತಿ ಬೇರೆ ಇವ್ರ ಜಾತಿ ಬೇರೆ ಅನ್ನೋದು. ಈ ಹುಡುಗಿನೂ ಕುರುಬ ಜಾತಿ, ಆ ಹುಡುಗ ಬಂದು ಗೊಲ್ಲ ಜಾತಿ. ಬಟ್ ಇವರಿಬ್ರು ಒಬ್ರನ್ನೊಬ್ರು ಇದು ಮಾಡ್ಕೊಳ್ಳೋವಾಗ ಈ ಜಾತಿಗಳು ಇವೆಲ್ಲ ಯಾವುದೂ ಬಂದಿಲ್ಲ. ಈಗ ಹುಡುಗ ಹೇಳ್ತಾ ಇರೋಂಥದ್ದು ಏನಂದ್ರೆ, ಈ ಹುಡುಗಿಗೆ ತಂದೆ ತಾಯಿ ಇಲ್ಲ, ಬಡವರು, ಈ ಹುಡುಗ ಕಡೆಯಿಂದ ಏನು ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮಸ್ರು ಸಪೋರ್ಟ್ ಮಾಡ್ತಾರೆ ಸರ್. ಜಾಸ್ತಿ ಜನ ಈ ಊರಿಂದ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ನಾವ್ ಹೇಳೋಂಥದ್ದು ಏನಂದ್ರೆ, ಇದ್ದಿದ್ರೆ ಮದುವೆ ಮಾಡಕ್ತಾ ಇದ್ರಿ. ಇವಾಗ ನಾವ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲ ಅಂತ ಹೇಳ್ಬಿಟ್ಟು. ನಾನೊಂದು ರಿಕ್ವೆಸ್ಟ್ ಸರ್, ಗ್ರಾಮಸ್ಥರಲ್ಲಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟು, ನಿಮ್ಮನ್ನೇ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಹುಡುಗಿಗೆ ಒಂದು ನ್ಯಾಯ ಕೊಡ್ಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಅಷ್ಟೇ. ಹುಡುಗಿ ಅವನು ವರದಕ್ಷಿಣೆ ಏನೋ ಕೇಳ್ತಾನ, ನಾನು ಬೇಕಾದ್ರೆ ನಾನು ಮನೆ ಮಾರ್ಕೊಡ್ತೀನಿ ಸರ್. ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ದಯವಿಟ್ಟು ನೀವು ಡಿಪಾರ್ಟ್ಮೆಂಟ್ಗೆ ಮಾತಾಡ್ರಿ, ಅದು ನೀವು ಇಂಟಿಮೇಷನ್ ಮಾಡಿ, ಅಲ್ಲ ಆರಾಮಾಗಿ ಮಾಡಿ ಸರ್. ಈಗ ನಾವೇನು ಇಶ್ಯೂ ಮಾಡಲ್ಲ ಸರ್. ಹುಡುಗ ಇದ್ದಿದ್ರೆ ಮಾಡ್ತಾ ಇದ್ವಿ, ಹುಡುಗ ಇಲ್ವಲ್ಲ, ನಾವೇನು ಮಾಡಲ್ಲ. ಪ್ರಯತ್ನ ಪಟ್ರೆ ಎಷ್ಟು ಮಾತ್ರ ನಿಲ್ಲೋಣ, ಒಂದು ಹೆಜ್ಜೆ ಹಾಕೋಣ. ಇನ್ನು ಹೆಚ್ಚು ಸುದ್ದಿಗಳನ್ನ ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.